ಎತ್ತಿ ಹಿಡಿದ ಶ್ರೀಮಂತರು. ಜನಮನಕ್ಕೆ ನೆಮ್ಮದಿ ಜೀವನ ಬದಗಿಸಿದೋರು, ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು, ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು, ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು, ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು, ನಾಡಪ್ರಭು ಬಿರುದಾಂಕಿತ ಮಹಾರಾಜರು. ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿದೋರು, ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಧೀಮಂತರು. ಸಕಲ ಜನರ ಏಳಿಗೆ ನೋಡಿಕೊಳ್ಳಲು ಆಶ್ರಯ ತಾಣಗಳ ಕಟ್ಟಿದೋರು, ರೈತ ಸಂಕುಲ ಸುಖದಿ ಬಾಳಿ ಬದುಕಲು ಕೆರೆಕಟ್ಟೆ ಕಾಲುವೆಗಳ ನಿರ್ಮಿಸಿದೋರು, ಕೋಟಿ ಕೋಟಿ ಜನಮನದ ಅಭಿಮಾನದ ರಾಜರು, ಕೋಟಿ ಕೊತ್ತಲ ಪೇಟೆಯ ನಿರ್ಮಿಸಿದೋರು, ನಿತ್ಯ ನಿತ್ಯ ಸತ್ಯವಾಗಿ ಬಾಳಿ ಬದುಕಿದರು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು. ದೇಗುಲ ನಿರ್ಮಿಸಿ ನಲ್ಮೆಯ ಧರ್ಮಾತ್ಮರಾಗಿ ನೀತಿ ನಿಯಮ. ನಮಸ್ಕಾರ. ಇವತ್ತು ಹೊಸೂರು ಗ್ರಾಮ ಪಂಚಾಯಿತಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ 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 ನಂಜಾವತ ಸ್ವಾಮಿಗಳಿಗೆ, ಹಾಗೆ ನಮ್ಮ ಶ್ರೀ ಶ್ರೀ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದರ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲೇ ನಾವು ನಂಬರ್ 1 ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ವಿಶ್ವಣ್ಣವರಿಂದ ಬೇರೆ ಕ್ಷೇತ್ರಗಳಲ್ಲೂ ಇರ್ಬೋದು, ನಾವು ನೋಡಿಲ್ಲ ಅಷ್ಟೊಂದಾಗಿ. ರಾಜಾನಗುಂಟೆ ಅಂತ ಹೇಳ್ತಿದ್ರು, ಅದಕ್ಕಿಂತ ಚೆನ್ನಾಗಿ ನಾವು ಹೊಸೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿಪಡಿಸಿದ್ದೀವಿ. ಅದರಲ್ಲಿ ಒಂದೇ ಸೂರಿನಲ್ಲಿ ಎಲ್ಲ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. 8-10 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ ನಮ್ಮ ಪಂಚಾಯತಿಗೆ ಹೊಸದಾಗಿ ಜನನ ಮರಣ ಪತ್ರನೂ ಕೂಡ ನಮ್ಮ ಪಂಚಾಯತಿಯಿಂದ ಕೊಡೋದು ಒಂದು ಹೆಮ್ಮೆಯ ವಿಚಾರ, ಸರ್ಕಾರದ ಒಂದು ಹೆಮ್ಮೆಯ ವಿಚಾರ ಆಗಿತ್ತು. ಅದ್ರ ಜೊತೆಗೆ ಇವತ್ತು ಇಷ್ಟು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ಮತ್ತು ಪೊಲೀಸ್ ಇಲಾಖೆಯವರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಈ ಒಂದು ಕಟ್ಟಡ ಕಾಮಗಾರಿ ಉದ್ಘಾಟನೆ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಜೊತೆಗೆ ನಾವು ಸ್ಕೂಲ್ನಲ್ಲಿ ಒಂದು ಒಳ್ಳೆ ಹೈಟೆಕ್ ಪಂಚಾಯತಿ ಕಟ್ಟಿದ್ದೀವಿ ಅಂತ ಒಂದು ಹೆಮ್ಮೆ, ಅದು ಖುಷಿ ಕೂಡ. ಅದಕ್ಕೆ ನಮಗೆ ಶಕ್ತಿಯಾಗಿ ನಿಂತಿದ್ದು ನಮ್ಮ ಯಲಹಂಕ ಕ್ಷೇತ್ರದ ವಿಶ್ವಣ್ಣ. ಏನೇ ಕೆಲಸ ಮಾಡಿದ್ರು ನೀವು ಮಾಡ್ತೀರಾ ಅಂತ ಹೇಳಿ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ ನಾವು 1.5 ವರ್ಷ ಒಳಗಡೆ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಒಬ್ಬನೇ ಅಧ್ಯಕ್ಷರಾಗಲಿ PDO ಅವರಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ 22 ಜನ ಸದಸ್ಯರು ನಾವೇನೇ ಮಾಡಿದ್ರು ಯಾವತ್ತೂ ನಮ್ಮನ್ನು ಒಂದು ವಿಚಾರನೂ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳಲಿಲ್ಲ, ಅಷ್ಟು ಸಾಥ್ ಕೊಟ್ಟರು. ನಾನು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನನ್ನ ಮುಖಂಡರಾದಂಥ ಡಾಕ್ಟರ್ ರಮೇಶ್ ಅವರೇ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಗೌರವಾನ್ವಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳೇ, ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು, ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ಕೇಂದ್ರ, ಆಡಳಿತ ಕೇಂದ್ರ ಅಂದರೆ ವಿಧಾನಸೌಧ. ಅಲ್ಲಿ ಎಲ್ಲ ಆಡಳಿತ, ರಾಜ್ಯದ ಆಡಳಿತವನ್ನ ಎಲ್ಲ ಇಲಾಖೆಗಳು ಕೂಡ ಒಂದೇ ಕಡೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧ ಅಂತ ಇರ್ತದೆ, ನಮ್ಮಲ್ಲಿ ಇರಲಿಲ್ಲ. ಆದರೆ ಯಲಹಂಕದಲ್ಲಿ ನಾನು ಶಾಸಕರಾದ್ಮೇಲೆ ಸುಮಾರು 22 ಇಲಾಖೆಗಳು ಒಂದೇ ಬಿಲ್ಡಿಂಗ್ ಅಲ್ಲೇ ಕಟ್ಟಿಸಿ ಮಿನಿ ವಿಧಾನಸೌಧವನ್ನು ಮಾಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಎಲ್ಲ ಇಲಾಖೆಗಳನ್ನ ತಂದು ಒಂದು ಗ್ರಾಮ ಪಂಚಾಯತಿಯಲ್ಲಿ ತಗೊಂಡ್ಬಂದಿರ್ತಕ್ಕಂಥದ್ದು
ನನಗೆ ಇದು ವಸ್ತು ಯಾವ ಕ್ಷೇತ್ರದಲ್ಲೂ ನೋಡಿಲ್ಲ. ಅದು ಹೊಸೂರು ಗ್ರಾಮ ಪಂಚಾಯತಿ ನಾವು ಮಾಡಿದ್ವಿ. ಅಂಚೆ ಕಚೇರಿಯಿಂದ ಹಿಡಿದು ಗ್ರಾಮ ಒನ್ನಿಂದ ಹಿಡಿದು ನಮ್ಮ ಹೆಣ್ಣು ಮಕ್ಕಳಿಗೆ ಭವನದಿಂದ ಹಿಡಿದು ಡಿಜಿಟಲ್ ಲೈಬ್ರರಿಯಿಂದ ಹಿಡಿದು ಆಟದ ಮೈದಾನದಿಂದ ಹಿಡಿದು ಪ್ರತಿಯೊಂದು ಕೂಡ ಸಮುದಾಯ ಶೌಚಾಲಯದಿಂದ ಹಿಡಿದು ತುಂಬ ಅದ್ಭುತವಾಗಿ ಮಾಡಿದ್ದೀರಿ ರಮೇಶ್ ಅವರೇ. ಮತ್ತು ನಮ್ಮ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಚೇರ್ಮನ್ ಆಗಿದ್ದೆ, ನಾನು MLA ಆಗಿದ್ದೆ, ಮುಖ್ಯಮಂತ್ರಿ ಆಗಿದ್ದೆ ಅನ್ನೋದಲ್ಲ, ನಾನು ಆಗಿದ್ದ ಅವಧಿಯಲ್ಲಿ ಏನು ಮಾಡಿ ಬಿಟ್ಟೋದೆ ಅಂತಕ್ಕಂಥದ್ದು ಜನ ಕೇಳ್ತಾರೆ. ಇವತ್ತು ನಾವು ಯಾವತ್ತೋ ಮಾಜಿ ಆದರೂ ಕೂಡ, ರಮೇಶ್ ಅವರು ಮಾಜಿ ಆದರೂ ಕೂಡ, ಮೆಂಬರ್ಗಳು ಮಾಜಿ ಆದರೂ ಕೂಡ, ಇಂಥವ್ರ ಕಾಲದಲ್ಲಿ ಇಂಥ ಕಟ್ಟಡ ಆಯಿತು, ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಅದು ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ. ಮತ್ತೆ ಬೈಯೋದು ತಪ್ತದ ನಮಗೆ. ವಿಧಾನಸೌಧ ಕೊಟ್ಟ ಕೆಂಗಲ್ ಹನುಮಂತರನ್ನೇ ಬಿಟ್ಟಿಲ್ಲ ಜನ, ಮಿನಿ ವಿಧಾನಸೌಧ ಕಟ್ಟದಂತ ನನ್ನನ್ನೇ ಬಿಟ್ಟಿಲ್ಲ, ಪಂಚಾಯತಿ ಕಟ್ಟದ ನಿಮ್ಮನ್ನೂ ಬಿಡಲ್ಲ. ಬಿಲ್ಡಿಂಗ್ ಕಟ್ಟಿದ ಮೇಲೆ ಇದ್ರಲ್ಲಿ ಎಷ್ಟು ಕೊಡ್ದ ಅಂತ ನೀವು ಹೇಳುವಂತ ನೆಗೆಟಿವ್ ಜನನೂ ಇರ್ತಾರೆ. ಮಾಡಲ್ಲ ಅವ್ರ ಕೆಲಸ, ಅವರಂತೂ ಮಾಡಲ್ಲ. ಮಾಡಿದ್ರಲ್ಲಿ ಏನು ಹುಡುಕೋದು ಅಂತೇಳಿ ಹುಡುಕ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಎದುರುವಂತ ಅವಶ್ಯಕತೆ ಇಲ್ಲ. ನಮ್ಮ ಮೇಲೆ ಅಪಾದನೆಗಳು ಬರ್ತದೆ, ನಿಂದನೆಗಳು ಬರ್ತದೆ, ಅದು ಯಾವುದಕ್ಕೂ ಅಂಜಿದೆ ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತಲ್ಲ ನಾಳೆ ಜನ ಅದನ್ನು ನೆನೆಸ್ಕೊತಾರೆ. ಅಭಿವೃದ್ಧಿ ಕೆಲಸದಲ್ಲಿ ನಾವು ಯಾವುದು ಪಕ್ಷ ನೋಡಂಗಿಲ್ಲ. ಎಲೆಕ್ಷನ್ ಬಂದಾಗ ನಮ್ಮ ಪಾರ್ಟಿ ನಾವು ನೋಡ್ಕೋಣ. ಆದರೆ ಡೆವಲಪ್ಮೆಂಟ್ ವರ್ಕಲ್ಲಿ ನಾವೆಲ್ಲ ಕೂಡ ಮಾಡಬೇಕು. ಇವತ್ತು ಇದು ಇಡೀ ಪಂಚಾಯತಿ ಸೇರಿರ್ತಕ್ಕಂಥದ್ದು, ಯಾರೋ ಒಬ್ಬರು ಸೇರಿರ್ತಕ್ಕಂಥದ್ದಲ್ಲ, ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದಲ್ಲ. ಇಲ್ಲಾಂದ್ರೆ ಬುದ್ಧಿಯವರು 3 ಜನ ಸ್ವಾಮೀಜಿಗಳು ಬಂದು ಇಲ್ಲಿ ಬರ್ತಕ್ಕಂಥದ್ದಿಲ್ಲ. ಇವತ್ತೆಲ್ಲ ಅವ್ರ ಮೆಚ್ಚುಗೆ ಮಾತಾಡೋದು ಬಹಳ ಕಷ್ಟ. ಆದರೆ ಬಿಲ್ಡಿಂಗ್ ನೋಡಿದ್ಮೇಲೆ ಅದ್ಭುತವಾದಂಥ ಕಟ್ಟಡವನ್ನ ಕಟ್ಟಿದ್ರಿ, ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ರಿ ಅಂತೇಳಿ ಆ ಸ್ವಾಮೀಜಿಗಳ ಆಶೀರ್ವಾದ ಮಾಡಿದಾಗ ಬೇರೆಯವ್ರದ್ದೇ ನಾವು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಕೆಂಪೇಗೌಡರ ಜನ್ಮ ದಿನೋತ್ಸವನ ಮೊನ್ನೆ ಮಾಡಿದ್ವಿ, ನಾನು ಕೂಡ ಹೋಗಿದ್ವಿ. ಯಾಕೆ ನಾವು ಹೆಮ್ಮೆ ಪಡಬೇಕು ನಾಡಪ್ರಭು ಕೆಂಪೇಗೌಡರು ಅಂದರೆ ಅವ್ರು ಯಲಾಂಕದವ್ರು. ನಾವು ಯಲಾಂಕ ಕ್ಷೇತ್ರದವ್ರು. ಮೊದಲು ನೆಲಮಂಗಲ ಇತ್ತು, ನಾವೀಗ ಭಾಗ ಮಾಡ್ಕೊಂಡು ನಾವು ಯಲಾಂಕಕ್ಕೆ ಹಾಕೊಂಡ್ಬಿಟ್ಟಿದ್ದೀವಿ. ಕೆಂಪೇಗೌಡರು ಯಲಾಂಕದಲ್ಲಿ ಜನ್ಮವನ್ನು ತಾಳಿ ಬೆಂಗಳೂರನ್ನು ಕಟ್ಟಂತ ಕಲ್ಪನೆ ಮಾಡಿದಂಥವ್ರು ಅವರು. ಕೃಷ್ಣದೇವರಾಯರ ಸಹಕಾರವನ್ನು ಪಡೆದು ಅವ್ರಿಗೆ ಹೇಳ್ತಾರೆ, ನನಗೊಂದು ಆಸೆ ಇದೆ, ಹಂಪೆ ವಿಜಯನಗರವನ್ನು ನೋಡಿದ್ವಿ, ಇಷ್ಟು ಅದ್ಭುತವಾದಂಥ ನಗರ, ನಾನು ಕೂಡ ಒಂದು ನಗರವನ್ನು ಕಟ್ಟಬೇಕು, ಸಹಾಯ ಮಾಡಬೇಕು ಅಂದಾಗ ಕೃಷ್ಣದೇವರಾಯರ ಆಶೀರ್ವಾದವನ್ನು ಮಾಡ್ತಾರೆ. ಅದಾದಮೇಲೆ ಕೆಂಪೇಗೌಡರು ಎಲ್ಲಿ ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಯಲಾಂಕದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಜಾಗವನ್ನು ನೋಡ್ತಾರೆ, ಕೊಡಗೇಳಿಯಿಂದ. ಆ ಜಾಗ ಪ್ರಶಸ್ತವಾದಂಥ ಜಾಗ ಅಂತೇಳಿ 4 ಗೋಪುರಗಳನ್ನು ಕಟ್ಟಿ, ಅಂದರೆ ಅವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನೇಗಿಲು ಹೊಡಿತಾರೆ, ಅದು ಎಲ್ಲಿಗೆ ಹೋಗಿ ಎತ್ತುಗಳು ನಿಲ್ತವೋ ಅಲ್ಲಿವರೆಗೂ ಸಾಮ್ರಾಜ್ಯ ಕಟ್ಟಬೇಕು ಅಂತೇಳಿ ಕಥೆಯಲ್ಲಿ ಬರ್ತಕ್ಕಂಥದ್ದು ಚರಿತ್ರೆ. ಅದು ಬೆಂಗಳೂರನ್ನು ಕಟ್ಟಿದ್ರು. ಬೆಂಗಳೂರನ್ನು ಕಟ್ಟಿ ಅದೇನು ಅವರು ಚಕ್ರವರ್ತಿ ಆಗಬೇಕು ಅಂತ ಏನು ಆಸೆ ಇರಲಿಲ್ಲ. ಅವ್ರು ಕಟ್ಟಿರ್ತಕ್ಕಂಥ ನಗರ 500 ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ. ಇವತ್ತು ನಾವೇನು ರೋಡ್ ಮಾಡಬೇಕು, ಪಾರ್ಕ್ ಮಾಡಬೇಕು, ಕೆರೆ ಮಾಡಬೇಕು, ಕಲ್ಯಾಣಿ ಮಾಡಬೇಕು ಅಂದ್ವಲ್ಲ, 500 ವರ್ಷಗಳಿಂದಲೇ ಅವ್ರು ಪ್ಲಾನ್ ಮಾಡಿದ್ರು. ನೇರವಾದಂಥ ರಸ್ತೆಗಳು, 106 ಕೆರೆಗಳು, ಇವಾಗಿಲ್ಲ, ಎಲ್ಲ ಕೆರೆಗಳು ಹೊಡೆದು ಎಲ್ಲ ಲೇಔಟ್ ಮಾಡಿ ಸಾಕಿದ್ವಿ ಆ ಕಡೆ ಬೆಂಗಳೂರಲ್ಲಿ. 106 ಕಲ್ಯಾಣಗಳು, ಕುಡಿಯೋ ನೀರಿಗೆ, ದೇವಸ್ಥಾನಗಳು, ಯಾತ್ರಿಕರು ಬಂದರೆ, ಪ್ರಯಾಣಿಕರು ಬಂದರೆ ಗುಂಡು ತೋಪುಗಳು, ಮಲಗೋದಕ್ಕೆ ತಂಗುದಾಣಗಳು, ಅದೆಲ್ಲಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಮಾಡಿದ್ದು ಇತ್ತೀಚೆಗೆ ನಾವು ಕೆಂಪೇಗೌಡರು ನಮ್ಮ ಮಕ್ಕಳಿಗೆ ಅಂತೇಳಿ ಶುರು ಮಾಡಿದ್ದೀವಿ. ಕೆಂಪೇಗೌಡರ ಕಾಲದಲ್ಲಿ ಯಾವುದೇ ಜಾತಿ ಇರಲಿಲ್ಲ. ಆ ಮಹಾನುಭಾವನಿಗೆ ಇವತ್ತು ನಾವು ಜಾತಿ ಮುಖಾಂತರ ನೋಡುವಂಥದ್ದಲ್ಲ. ನಾವು ಯಾವುದೇ ಮಹಾಪುರುಷನ ಜಾತಿಯಿಂದ ನಾವು ನೋಡಬಾರ್ದು. ಕೆಂಪೇಗೌಡರು ಇವತ್ತಲ್ಲಿ ಪೇಟೆಗಳನ್ನು ಕಟ್ಟಿದ್ದಾರೆ, ಈಗಲೂ ಐತೆ. ನೀವು ನೋಡ್ಬೋದು, ಹಳ್ಳೆಪೇಟೆ, ಶನಿವಾರಪೇಟೆ, ಕುಂಬಾರಪೇಟೆ, ಮಳೆಪೇಟೆ, ಗಾಣಿಗಿರಪೇಟೆ, ಈ ಥರ ಪ್ರತಿಯೊಂದು ಸುಲ್ತಾನ್ಪೇಟೆ, ಪ್ರತಿಯೊಬ್ಬ ಜಾತಿಯ ಜನಾಂಗದವ್ರಿಗೂ ಕೂಡ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಪೇಟೆಗಳನ್ನು ಆವಾಗ ಕಟ್ಟೋದು ಇವತ್ತು ಕೂಡ ಐತೆ. ಟ್ಯಾಕ್ಟ್ರ್ ಮಡಿಕೊಂಡಿದ್ದು, ಟ್ಯಾಕ್ಟ್ರಲ್ಲಿ ನಾವು ಜೀವನ ಮಾಡಿದ್ವಿ. ಈಗ ಅಂಗಡಿ ಕಟ್ಟಿದ್ದೀವಿ, ಅಂಗಡಿಲಿ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ, ವ್ಯಾಪಾರ ಮಾಡ್ತಾಯಿದ್ವಿ. ಈ ಮೂರ್ತ ಹಬ್ಬ ಅಂತ ಅಂಗಡಿ ಕಟ್ಟವ್ರೆ, ಅವ್ರ ಅಂಗಡಿ ಬರ್ತೀವಿ, ಮೆಣಸಿನ್ಕಾಯಿ ತೂಕ ಮಾಡ್ತೀವಿ, ಕಾಸು ಇಸ್ಕೊಂಡು ಹೋಗೋದು ಮನೆಗೆ. ಅದರಲ್ಲೇ ನಮ್ಮ ಜೀವನ. ವ್ಯಾಪಾರ ಚೆನ್ನಾಗಾಗಿತ್ತು. ಮೇನ್ ರೋಡಲ್ಲಿ ಇಟ್ಕೊಂಡಿದ್ದೀವಿ, ವ್ಯಾಪಾರ ಚೆನ್ನಾಗಾಗಿತ್ತು. ಇವಾಗ ಜನ ಎಲ್ಲ ಸಿಟಿಯೆಲ್ಲ ಇಲ್ಲಿಗೆ ಬರ್ತಾರೆ.
ದೂರದಿಂದ ಬರ್ತಾರೆ ತಗೊಂಡೋಗಿ ಸಂತ ಆಚಾರ್ಯರು ಅಂತ ಇದು ಜನಗಳು ಇದನ್ನೇ ಕೇಳ್ತಾರೆ, ಊದ್ಗಡಿ ಚೆನ್ನಾಗೈತೆ ಇದನ್ನೇ ತಾಂಬಂದು ಕೊಡಿ ಅಂತ ಹೇಳ್ಬಿಟ್ಟು ತಾಡ್ತಾರೆ. 100 ಮೂಟೆ 1000 ರೂಪಾಯಿ ಇತ್ತು ತಂದ್ಕೊಡ್ತಾರೆ. ನಾವು ಸೇಲ್ ಮಾಡಿ ಅವ್ರಿಗೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ವಿ, ತಾಂಬಂದು ಕೊಡ್ತಾರೆ. ಒಟ್ಟು ಜನ ಇದನ್ನೇ ಕೇಳ್ತಾರೆ ಬಂದು, ಆಯಿತು ಇದನ್ನೇ ತಗೊಂಡಿದ್ದೀವಿ, ಚೆನ್ನಾಗಿ ಸೇಲ್ ಆಯಿತು. ನಾನು ರೇವತಿ ವಿಬಿ. ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ.